ಸ್ವಾತಂತ್ರ್ಯ ಬಂದಾಗ, ಅದು ನಿಮಗೆ ಗೊತ್ತೇ ಇರುತ್ತೆ ಅನ್ಸುತ್ತೆ, ಮೊಹಮ್ಮದ್ ಅಲಿ ಜಿನ್ನಾ ಇದನ್ನ ಒಂದು ಗ್ರಾಂಟೆಡ್ ಆಗಿ ತಗೊಂಡ್ಬಿಟ್ಟಿದ್ರು, ಕಾಶ್ಮೀರ ಈ ಕಡೆಗೆ ಬರುತ್ತೆ ಪಾಕಿಸ್ತಾನದ ಕಡೆ ಅಂತ. ಹರಿ ಸಿಂಗ್ ಯಾವ ಒಂದು ನಿರ್ಧಾರ ತಗೊಳ್ದೆ ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ರು. ಆಕ್ಚುಲಿ ಅವರು 1946 ಸರ್ದಾರ್ ಪಟೇಲ್ರಿಗೆ ಪತ್ರ ಬರೆದು ಹೇಳಿರ್ತಾರೆ ನನಗೆ ಈ ಕಡೆಗೆ ಸೇರೋ ಇಂಗಿತ ಇದೆ ಅಂತ. ಆದರೆ 1947 ಅವ್ರು ಹೀಗೆ ಅಂತ ಸ್ಪಷ್ಟವಾಗಿ ಹೇಳೋದಿಲ್ಲ, ನನಗೊಂದು ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ ಸಾಕು ಅಂತಾರೆ. ಜಿನ್ನಾ ಈ ಕಡೆನೇ ಬರುತ್ತೆ ಅಂತ ಅಂದ್ಕೊಂಡು ಅವರು ಕರ್ನಲ್ ಬರ್ನಿಗೆ ತಮ್ಮ ಕಾರ್ಯದರ್ಶಿಗೆ ಹೇಳ್ತಾರೆ, ಆಗಸ್ಟ್ 15ಕ್ಕೆ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ, ಅದೊಂದು 2 ವಾರ ಕಳೆದು ಹೇಳ್ತಾರೆ ಅವರು, ನಾನು ಕಾಶ್ಮೀರಕ್ಕೆ 1-2 ವಾರ ರಜೆಗೆ ಹೋಗ್ತೀನಿ ಅನ್ನೋ ಒಂಥರ ಹಾಲಿಡೇ ತಿಳಿಸ್ಬಿಡು ಅಂತ. ಹರಿ ಸಿಂಗ್ ಅವ್ರು ಇಲ್ಲಿ ಕಾಲಿಡಕ್ ಬಿಡಲ್ಲ, ಇದು ಅವರು ಸ್ಥಳ ಅಲ್ಲ ಅಂತಾರೆ. ಆಗ ಅವ್ರಿಗೆ ಕೋಪ ಬರುತ್ತೆ. ಆಗ ಅಕ್ಟೋಬರ್ನಲ್ಲಿ ಶಾಹಿದ್, ಅಫ್ರೀದಿ, ಮಸೂದ್ ಅಲ್ಲಿ ಪಠಾಣ್ಗಳನ್ನೆಲ್ಲ ಸೇರಿಸಿ ಇವ್ರ ಮೇಲೆ ಯುದ್ಧ ಮಾಡ್ತಾರೆ. ಆ ಯುದ್ಧದ ನೆನಪು ಇನ್ನೂ ಕಾಶ್ಮೀರಿ ಪಂಡಿತರಲ್ಲಿದೆ. ಕಬಾಯಿಲಿಗಳು ಅಂತ ಹೇಳೋರು ಅವ್ರನ್ನ, ಮುಜಫರಾಬಾದ್ನಿಂದ ಬಂದು ಅವರು ಏನೇನು ಮಾಡಿದ್ರು ಅನ್ನೋದನ್ನ ಈಗಲೂ ನೆನಪು ಮಾಡ್ಕೋತಾರೆ. ಜಗತಿ ಅಂತ ಜಮ್ಮುನಲ್ಲಿ ಒಂದು ಟೌನ್ಶಿಪ್ ಇದೆ. ಅಂದ್ರೆ ದುರದೃಷ್ಟವಶಾತ್ ಕಾಶ್ಮೀರಕ್ಕೆ ಹೋಗೋರೆಲ್ಲ ಪ್ರವಾಸಿಗಳಾಗಿಯೇ ಹೋಗಕ್ಕೆ ಇಷ್ಟಪಡ್ತಾರೆ. ನಮ್ಮ ಜನಕ್ಕೆ ಒಂದು ಸ್ಥಳಕ್ಕೆ ಹೋಗುವಾಗ ಅದ್ರದ್ದು ಐತಿಹ್ಯ ಸ್ವಲ್ಪನಾದ್ರೂ ತಿಳ್ಕೋಬೇಕು ಅನ್ನೋದು ಯಾಕಿಲ್ವೋ. ಯಾವುದೇ ಸ್ಥಳ, ಕಾಶ್ಮೀರ ಅಂತಲ್ಲ, ಒಂದು ಹೊಸ ಊರಿಗೆ ಹೋಗ್ತೀನಿ, ಒಂದು ಹೊಸ ಪ್ರದೇಶಕ್ಕೆ ಹೋಗ್ತೀನಿ, ಅದ್ರ ಹಿನ್ನೆಲೆ ಏನು, ಈಗಿನ ಹೆಸರೇನು, ಹೀಗೆ ಯಾಕೆ ಬಂತು, ಎಷ್ಟು ವರ್ಷಗಳ ಇತಿಹಾಸ ಇರ್ಬೋದು, ಇವೆಲ್ಲ ನಮ್ಮಲ್ಲಿ ಸಹಜವಾಗಿ ಮೂಡಬೇಕಾದ ಕುತೂಹಲ ಮೂಡ್ತಾ ಇಲ್ಲ ದುರದೃಷ್ಟವಶಾತ್. ಅದರಿಂದ ಆ ಕಬಾಯಿಲಿಗಳದ್ದು ಆಗ ತುಂಬ ಜನ ಬರ್ತಾರೆ, ಕಾಶ್ಮೀರವನ್ನು ಬಿಟ್ಟು ಬರ್ತಾರೆ. ನಂತರ 5ನೇದಾಗುವುದು 1999ರಲ್ಲಿ, 1999 ಜನವರಿ 19, ಅದು 5ನೇದು. ಅದಕ್ಕೂ ಮುಂಚೆ 2 ಸಣ್ಣ ಮಟ್ಟದಲ್ಲಿ ಆಗಿದೆ ಅಂತ ಅವ್ರು ಹೇಳ್ತಾರೆ, ಇದು 7ನೇದು ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಇದೊಂದು ಸರಣಿ ಇಲ್ಲಿಗೆ ಬಂದು ನಿಂತಿದೆ ಕಾಶ್ಮೀರ. ಅಲ್ಲಿಂದ ಕಶ್ಯಪ ಋಷಿಯಿಂದ ಶುರುವಾಗಿದ್ದು ಇವತ್ತು ಪಹಲ್ಗಾಮ್ಗೆ ಬಂದು ನಿಂತಿದೆ. ಇದೆಲ್ಲ ಇತಿಹಾಸ, ಇದೆಲ್ಲ ಹೇಳಿಕೆ ಅಥವಾ ಇದಕ್ಕೆ ಆಧಾರವಿಲ್ಲ ಅನ್ನೋದೆಲ್ಲ ಅಲ್ಲ, ಇದೆಲ್ಲ ಸ್ಪಷ್ಟವಾಗಿ ಬಹಳ ಜನ ವಾದ ಮಾಡ್ತಾರೆ. ಇಟ್ ಈಸ್ ಆಲ್